ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೇ ಹೋದ್ರು, ಯಾವುದೇ ಮೀಟಿಂಗ್ ಇರ್ಲಿ, ಯಾವುದೇ ಫಂಕ್ಷನ್, ಇನಾಗ್ರೇಷನ್ ಇರ್ಲಿ, ಏನೇ ಆಗ್ಲಿ, ಅಲ್ಲೆಲ್ಲ ಒಂದ್ 5 ನಿಮಿಷನಾದ್ರೂ ತೂಕಡಿಸದೇ ಇದ್ರೆ ಸಮಾಧಾನನೇ ಇರಲ್ಲ. ಎಲ್ಲೇ ನೋಡಿದ್ರು ನಮ್ ಸಿದ್ದರಾಮಯ್ಯನವರು ತೂಕಡಿಸ್ತಾ ಇರೋ ದೃಶ್ಯನೇ ಕಾಣಿಸುತ್ತೆ. ಇನ್ನು ತೂಕಡಿಸ್ತಾ ಇದ್ದ ಸಿದ್ದರಾಮಯ್ಯನವ್ರನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಎಚ್ಚರಿಸಿದ್ದಾರೆ. ಅದ್ ಹೇಗೆ, ಎಲ್ಲಿ ನಡೀತು, ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ. ಪ್ಲೀಸ್ ಅಲರ್ಟ್, ಸಿಎಂ ಸರ್ ಸ್ಲೀಪಿ. ಸಿಎಂ ಸಿದ್ದರಾಮಯ್ಯಗೆ ಚೀಟಿ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್. ಎಸ್, ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಮನ್ವಯ ಸಭೆಯ ಬಳಿಕ ನಿದ್ದೆ ತೂಕಡಿಸ್ತಾ ಇದ್ದ ಸಿಎಂ ಸಿದ್ದರಾಮಯ್ಯನವರನ್ನ ದಿನೇಶ್ ಗುಂಡೂರಾವ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಎಚ್ಚರಿಸಿದ ಘಟನೆ ನಡೆದಿದೆ. 1.5 ಗಂಟೆಗಳ ಕಾಲ ನಡೆದ ಸಮನ್ವಯ ಸಮಿತಿ ಸಭೆಯ ಬಳಿಕ ಸಂಜೆ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸುದ್ದಿಗೋಷ್ಠಿ ನಡೆಸಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, 3 ಉಸ್ತುವಾರಿ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಸುದ್ದಿಗೋಷ್ಠಿ ನಡೀತಿದ್ದಾಗ ಸಿಎಂ ಸಿದ್ದರಾಮಯ್ಯ ನಿದ್ರೆಗೆ ಜಾರಿದ್ದಾರೆ. ಈ ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ಲೀಸ್ ಅಲರ್ಟ್, ಸಿಎಂ ಸರ್ ಸ್ಲೀಪಿ ಅಂತ ಬರೆದು ಚೀಟಿ ಕಳಿಸಿದ್ದಾರೆ. ಕೂಡಲೇ ದಿನೇಶ್ ಗುಂಡೂರಾವ್ ಕನ್ನಡಕ ಕೊಟ್ಟು ಸಿದ್ದರಾಮಯ್ಯನವ್ರನ್ನ ಎಬ್ಸಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಈ ವಿಷಯ ಯಾವುದು ಗೊತ್ತೇ ಆಗಿಲ್ಲ. ಅಸ್ಲಿಗೆ ಅವ್ರ ಆ ಚೀಟಿನೇ ನೋಡಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿರೋ ಆ ಚೀಟಿಯನ್ನ ಸಿದ್ದರಾಮಯ್ಯನವರು ನೋಡ್ಲೇ ಇಲ್ಲ. ಸುದ್ದಿಗೋಷ್ಠಿ ಮುಗಿದ ಬಳಿಕ ಸಿಎಂ ಆ ಚೀಟಿಯನ್ನ ಹಾಗೆ ಬಿಟ್ಟು ಹೋಗಿದ್ರು. ಮಾಧ್ಯಮದ ವ್ಯಕ್ತಿಗಳು ವೇದಿಕೆ ಮೇಲೆ ಹೋಗಿ ಆ ಚೀಟಿಯಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿಯಿಂದ ನೋಡಿದಾಗ ಪ್ಲೀಸ್ ಅಲರ್ಟ್, ಸಿಎಂ ಸರ್ ಸ್ಲೀಪಿ ಅಂತ ಅದರಲ್ಲಿ ಬರೆಯಲಾಗಿತ್ತು. ಒಟ್ನಲ್ಲಿ ಸಿದ್ದರಾಮಯ್ಯ ಅವರು ತೂಕಡಿಸಿದ್ದಕ್ಕೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಚೀಟಿ ಕೊಡುವಂತ ಪರಿಸ್ಥಿತಿ ಎದುರಾಯ್ತು. ಬಟ್ ಇದುವರೆಗೂ ಸಿದ್ದರಾಮಯ್ಯನವ್ರಿಗೆ ಈ ವಿಷಯ ಗೊತ್ತಾಯ್ತಾ? ಗೊತ್ತಿಲ್ಲ. ಎನಿವೇಸ್, ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.